ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಉಪಯೋಗವಾಗುವಂತಹ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಈ ರೀತಿ ಜ್ಯುವೆಲರಿ ಪರ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಪರ್ಸ್ಗಳನ್ನು ನಾವು ತುಂಬ ಇದ್ದವಾಗ ವೇಸ್ಟ್ ಅಂತ ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಹೇಗಪ್ಪ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಹತ್ರ ಇರುವಂತಹ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಅಲ್ಲಿ ಇಲ್ಲಿ ಇಡುವ ಬದಲು ಈ ರೀತಿ ಪರ್ಸ್ಗಳಲ್ಲಿ ನಾವು ಎಲ್ಲ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಒಂದೇ ಕಡೆ ಇಟ್ಟರೆ ನಮಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ಟ್ರಾವೆಲ್ ಮಾಡುವಾಗ ನಾವು ಈ ರೀತಿ ಪರ್ಸ್ಗಳಲ್ಲಿ ಈ ಸ್ಟಿಕ್ಕರ್ ಪ್ಯಾಕೆಟ್ಗಳಾಗಲಿ ಅಥವಾ ರಬ್ಬರ್ ಬ್ಯಾಂಡ್ಗಳಾಗಲಿ ಅಥವಾ ಕ್ಲಿಪ್ಗಳನ್ನಾಗಲಿ ಈ ರೀತಿ ಇಟ್ಕೊಂಡು ಹೋಗೋದ್ರಿಂದ ನಮಗೆ ಈಸಿಯಾಗಿ ಅದು ಸಿಕ್ಬಿಡುತ್ತೆ. ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ. ನಾವು ಸಂತೆಗಳಿಗೆ ಹೋಗುವಾಗ, ಮಾರ್ಕೆಟ್ಗಳಿಗೆ ಎಲ್ಲ ಹೋಗುವಾಗ ಈ ರೀತಿ ಚೀಲಗಳನ್ನು ನಾವು ತೊಗೊಂಡು ಹೋಗ್ತೀವಿ ಅಲ್ವಾ. ಈ ಚೀಲಗಳಲ್ಲಿ ಪರ್ಸ್ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಜಾಗನೇ ಇರೋದಿಲ್ಲ ನೋಡಿ, ದುಡ್ಡು ಎಲ್ಲಿ ಇಟ್ಕೊಳ್ಳೋದು ಅಲ್ವಾ. ಸೊ ಹಾಗಾಗಿ ನೀವು ಸಣ್ಣ ಈ ರೀತಿ ಪರ್ಸ್ಗಳನ್ನು ಒಂದು ಪಿನ್ನಿನ ಸಹಾಯದಿಂದ ಒಳಗಡೆ ನೋಡಿ ಈ ರೀತಿ ಹಾಕಬೇಕು. ನೀವು ಬೇಕಿದ್ರೆ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವ, ಅದನ್ನು ಕೂಡ ತೊಗೊಂಡ್ಬಿಟ್ಟು ನೀವು ಅಂಟಿಸ್ಕೋಬಹುದು. ನಾನಿಲ್ಲಿ ಪಿನ್ನಿನ ಸಹಾಯದಿಂದ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಹೊಲಿಗೆ ಕೂಡ ಹಾಕ್ಕೊಳ್ಬಹುದು, ನಿಮಗೆ ತುಂಬಾ ಅನುಕೂಲಕ್ಕೆ ಬರುತ್ತೆ. ಪಿನ್ ಹಾಕೋದಿದ್ದರೆ ಒಂದೇ ಪಿನ್ ಹಾಕಬೇಡಿ, 2ರಿಂದ 3 ಪಿನ್ ಹಾಕಿಬಿಟ್ಟು ನೀಟಾಗಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಆವಾಗ ಅದು ಗಟ್ಟಿಯಾಗಿ ಅಲ್ಲೇ ಇರುತ್ತೆ ನೋಡಿ. ಈ ರೀತಿ ನಾವು ಚೀಲಗಳಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಅದರಲ್ಲಿ ನಾವು ದುಡ್ಡುಗಳನ್ನು ಇಟ್ಕೋಬಹುದು. ಸ್ವಲ್ಪ ದೊಡ್ಡ ಪರ್ಸನ್ನು ನಾವು ಈ ರೀತಿ ಅಟ್ಯಾಚ್ ಮಾಡಿದರೆ ನಮ್ಮ ಮೊಬೈಲ್ಗಳನ್ನು ಕೂಡ ಈ ರೀತಿ ಇಟ್ಕೊಂಡು ನಾವು ಮಾರ್ಕೆಟ್ಗೆ ಹೋಗಬಹುದು ನೋಡಿ. ಎಷ್ಟು ಈಸಿಯಾಗಿರುವಂಥ ಟಿಪ್ಸ್, ತುಂಬಾ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ. ನಾವು ಬೆಳಗ್ಗೆ ಎಲ್ಲ ವಾಕಿಂಗ್ ಹೋಗುವಾಗ ಈ ರೀತಿ ಜಾಕೆಟ್ಗಳನ್ನು ಸಾಮಾನ್ಯವಾಗಿ ಚಳಿ ಇದ್ದರೆ ಹಾಕ್ಕೊಂಡು ಹೋಗ್ತೀವಿ ಅಲ್ವಾ. ಆವಾಗಲ್ಲ ನೋಡಿ, ಈ ರೀತಿ ಪಕ್ಕದಲ್ಲಿ ಸೈಡಲ್ಲಿ ಈ ರೀತಿ ಪಾಕೆಟ್ ಇರುತ್ತೆ ಹೊರತು ಜಾಕೆಟ್ಗಳಿಗೆ ಒಳಗಡೆ ಪಾಕೆಟ್ ಇರೋದಿಲ್ಲ. ಒಳಗಡೆ ಪಾಕೆಟ್ ಇರುವಂತಹ ಜಾಕೆಟ್ನ ಹಾಕ್ಕೊಂಡು ಹೋದರೆ ಓಕೆ, ಬಟ್ ಆ ರೀತಿ ಜಾಕೆಟ್ ಇರಲಿಲ್ಲ ಅಂದರೆ ಚಿಂತೆ ಬೇಕಾಗಿಲ್ಲ ನೋಡಿ. ಈ ರೀತಿ ಪರ್ಸ್ ಇರುತ್ತಲ್ಲ, ಅದನ್ನು ನೀವು ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬಿಡಿ. ನಾನಿಲ್ಲಿ ನಿಮಗೆ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ, ಬಟ್ ಪರ್ಸನ್ನು ನೀವು ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳಿತು. ನಮಗೆ ಅರ್ಜೆಂಟಾಗಿ ಏನಾದರೂ ಬೇಕಿದ್ದರೆ ಸಣ್ಣ ಪುಟ್ಟ ಸ್ವಲ್ಪವೇ ಸ್ವಲ್ಪ ದುಡ್ಡನ್ನು ಇದರಲ್ಲೇ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ಅಥವಾ ದೊಡ್ಡ ಪರ್ಸನ್ನು ನಾವು ಈ ಥರ ಹಾಕ್ಕೊಂಡ್ರೆ ಮೊಬೈಲ್ಗಳನ್ನು ಕೂಡ ಇದರಲ್ಲಿ ಇಟ್ಕೊಂಡು ಹೋಗಬಹುದು. ಹೊರಗಿಂದ ಸ್ವಲ್ಪವೂ ಸ್ವಲ್ಪ ಆಡಾಗಿ ಕಾಣೋದಿಲ್ಲ, ಒಳಗಡೆ ಪರ್ಸ ಇದೆ ಅನ್ನೋ ಥರ ದಪ್ಪವಾಗಿ ಏನು ಕಾಣೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಒಳಗಡೆ ಪರ್ಸ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಟಿಪ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಇನ್ನೊಂದು ಟಿಪ್ಸನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾವು ಬ್ಯಾಂಗಲ್ಸ್ನ ಈ ರೀತಿ ಹಾಕ್ಕೊಂಡಿರ್ತೀವಲ್ವ, ಕೆಲವೊಂದು ಸರಿ ಅಡುಗೆ ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ಪದೇ ಪದೇ ಬ್ಯಾಂಗಲ್ ಎಲ್ಲ ನಮಗೆ ತುದಿಗೆ ಬಂದುಬಿಟ್ಟು ಅಂದರೆ ಮುಂಗೈಗೆ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಿರುತ್ತೆ ಅಲ್ವಾ. ಸೊ ನೀವು ಈ ರೀತಿ ಬ್ಯಾಂಡ್ಗಳನ್ನು ನೀವು ಮುಂದ್ಗಡೆ ಹಾಕ್ಕೊಂಡ್ಬಿಟ್ರೆ ಬಳೆ ನಿಮಗೆ ಸ್ವಲ್ಪವೂ ಕೂಡ ಆಚೆ ಮುಂದ್ಗಡೆ ಬರೋದಿಲ್ಲ, ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ನೋಡಿ. ಆರಾಮಾಗಿ ಪಾತ್ರೆ ತೊಳಿಬೋದು, ಅಡುಗೆ ಮಾಡಬಹುದು, ಎಷ್ಟು ನೀಟಾಗಿ ನಾವು ನೋಡಿ ಈ ರೀತಿ ಮೇಂಟೈನ್ ಮಾಡ್ಬೋದು. ಕೆಲವೊಂದು ಬಳೆಗಳಿಗೆ ನೀರು ತಾಗಿದ್ರೆ ಕಲರ್ ಹೋಗುತ್ತೆ, ಮಿಂಚ್ ಹೋಗುತ್ತೆ. ಸೊ ಅಂಥ ಬಳೆಗಳನ್ನು ನಾವು ಹಾಕ್ಕೊಂಡಾಗ ನೋಡಿ ಈ ಟಿಪ್ಸನ್ನು ನಾವು ಫಾಲೋ ಮಾಡಬಹುದು. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಈ ರೀತಿ ಕ್ಯಾರಿ ಬ್ಯಾಗ್ಗಳು ನಮ್ಮ ಮನೆಗಳಲ್ಲಿ ಸರ್ವೇಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಕ್ಯಾರಿ ಬ್ಯಾಗ್ಗಳನ್ನು ನಾವು ಏನೂ ಯೂಸ್ ಆಗಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ, ಬಟ್ ಇದನ್ನು ಬಿಸಾಕೋ ಬದಲು ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹೇಗಪ್ಪ ಅಂದರೆ ನೋಡಿ, ಈ ರೀತಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನಾನು ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರಿ ಬ್ಯಾಗಲ್ಲಿ. ಇದಕ್ಕೆ ನಾನಿವಾಗ ನಮ್ಮ ಜ್ಯುವೆಲರಿ ಪರ್ಸ್ಗಳನ್ನು ನಾನಿಲ್ಲಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ತೀನಿ. ನಿಮ್ಮಲ್ಲಿ ಎಷ್ಟು ಪರ್ಸ್ ಇದೆಯೋ, ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಈ ಥರ ಆರ್ಗನೈಸ್ ಮಾಡಲಿಕ್ಕೆ ಅಷ್ಟು ನೋಡಿಕೊಂಡು ನೀವು ಇದನ್ನು ಅಂಟಿಸ್ಕೋಬಹುದು ಅಥವಾ ಅಟ್ಯಾಚ್ ಮಾಡ್ಕೋಬಹುದು, ಹೊಲಿಗೆ ಹಾಕ್ಕೋಬಹುದು ಅಥವಾ ಪಿನ್ನಿನ ಸಹಾಯದಿಂದ ಕೂಡ ನೀವು ಇದನ್ನು ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಪಿನ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪರ್ಸು ಮತ್ತು ಆ ಕ್ಯಾರಿ ಬ್ಯಾಗ್ ಎರಡಕ್ಕೂ ಕೂಡ ಜಾಯಿಂಟ್ ಆಗೋ ರೀತಿ ಹೀಗೆ ಪಿನ್ ಮಾಡ್ಕೊಳ್ಳಿ, ಮೂರನ್ನೂ ಕೂಡ
ನೋಡಿ ಇವಾಗ ನಾನು 3 ಪರ್ಸುಗಳನ್ನು ಕೂಡ ಪಿನ್ ಹಾಕಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಆರ್ಟಿಫಿಷಿಯಲ್ ಜ್ಯುವೆಲರಿ ಇರುತ್ತಲ್ವ ಅದನ್ನು ನಾನಿಲ್ಲಿ ಇದರಲ್ಲಿ ಇಟ್ಕೋತಾ ಇದ್ದೀನಿ. ನಾವು ಟ್ರಾವೆಲ್ ಮಾಡುವಾಗ ಈ ರೀತಿ ಜ್ಯುವೆಲರಿಗಳನ್ನು ಒಂದೊಂದರಲ್ಲಿ ಒಂದೊಂದರಂತೆ ಈ ರೀತಿ ನೀಟಾಗಿ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು. ಅದರ ಸ್ಟೋನ್ ಉದುರೋಗುತ್ತೆ ಅಥವಾ ಕಲರ್ ಹಾಳಾಗುತ್ತೆ ಅನ್ನೋ ಟೆನ್ಷನ್ನೇ ಬೇಕಾಗಿಲ್ಲ. ಅಥವಾ ನೀವು ಗೋಲ್ಡ್ ಜ್ಯುವೆಲರಿ ಕೂಡ ಈ ರೀತಿ ನೀವು ನೀಟಾಗಿ ಮೇಂಟೈನ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೋಡಿ ನಮ್ಮ ಬ್ಯಾಗಲ್ಲಿ ಇದನ್ನು ನೀಟಾಗಿ ಕ್ಯಾರಿ ಮಾಡಿದರೆ ಆಯಿತು. ಎಷ್ಟು ಈಸಿಯಾಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.